ನಾನು ಡಾಕ್ಟರ್ ರಾಜ್ಕುಮಾರ್ ಪರಮ ಭಕ್ತರು. 99 ಸಲ ನೋಡಿದ್ದೀನಿ ಬಂಗಾರ ಮನಸ್ಸು ಸಿನಿಮಾನ. ಆವತ್ತಿನ ಕಾಲಕ್ಕೆ ಅವ್ರ ಸಿನಿಮಾ ಅಷ್ಟು ಯಾವ ಸಿನಿಮಾಗಳನ್ನೂ ನೋಡ್ದವನಲ್ಲ. ಶಬ್ದವೇದಿ ಸಿನಿಮಾ ಬಿಟ್ಟ ಮೇಲೆ ಎಲ್ಲ ಊರೂರು ಅವರೆಲ್ಲ ನನಗೆ ಫೋನ್ ಮಾಡ್ತಾರೆ, ಅಣ್ಣ ನೀ ಚೆನ್ನಾಗಿ ಆಡ್ಬಿಟ್ಟಿದೆ ಕಣ್ಣು, ಮಹಾದೇವ ಸಿನಿಮಾದಲ್ಲಿ ಆಡ್ಬಿಟ್ಟಿದ್ದೀಯ ಅಂತಂದ ಮೇಲೆ ತಾಡಪ್ಪ ನೋಡವ ಡೈರೆಕ್ಟ್ರು ಫೋನ್ ಮಾಡಿದ್ರು. ನಾನು ಎಲ್ಲರೂ ಕರ್ಕೊಂಡು ನಾನೇ ಆಡಿದ್ದೀನಪ್ಪ, ನಮ್ಮಿಷ್ಟು ಜನಗಳನ್ನು ಫ್ರೀ ಆಗಿಬಿಡಪ್ಪ ಸಿನಿಮಾ ನೋಡ್ಬಿಡ್ತೀವಿ ಅಂದೆ ಮಳವಳ್ಳಿಲಿ ಮಹಾಲಕ್ಷ್ಮಿ ಥಿಯೇಟ್ರಲ್ಲಿ. ಅದೇನು ಆಗಲ್ಲಪ್ಪ, ದುಡ್ಡು ಕೊಟ್ಬಿಟ್ಟು ಹೋಗಿ ಅಂದ. ಹೋದ್ರು ಹೋಗ್ಕೊಳ್ಳಿ, 15 ಜನಗಳಿಗೂ ಟಿಕೆಟ್ ತಗೊಂಡು ಹೋಗಿ ಸಿನಿಮಾ ನೋಡಿಸ್ದೆ. ಈಗಲೂ ನಾನು ಎಲ್ಲ ಊರಿನಲ್ಲಿ ಕತೆ ಆಡುವಾಗಲೆಲ್ಲ ಹೇಳ್ತೀನಿ, ಈ ಸಿನಿಮಾ ಒಳ್ಳೆ ಅದ್ಭುತವಾಗಿ ಬಂದೈತೆ. ಒಂದು ಗ್ರಾಮೀಣದಲ್ಲಿ ಏನಿದೆಯೋ ಅದನ್ನು ಅಭಿನಯ ಮಾಡಿದ್ದಾರೆ. ನಾನು ಕೇಳ್ಕೊಳ್ಳೋದಿಷ್ಟೇ, ಮಹಾದೇವ ಪ್ರಯತ್ನ ನಮ್ಮದು, ಫಲ ಏನಿದ್ರೂ ನಿನ್ನದು. ನಮ್ಮ ಕೂಗು ನಮ್ಮ ಕಷ್ಟ, ಇಷ್ಟು ಜನಗಳೆಲ್ಲ ಸಿನಿಮಾ ತೆಗಿಬೇಕು ಅಂದರೆ ಭಾಳ ಕಷ್ಟಪಟ್ಟು ಸಿನಿಮಾ ತೆಗೆದಿದ್ದೀರ, ಜನಗಳಿಗೆ ಮುಟ್ಟೋ ರೀತಿ ತೆಗೆದಿದ್ದೀರ. ಇನ್ನು ಹಲವಾರು ಸಿನಿಮಾಗಳು ಯಾವುದು ನೋಡಿದ್ರೂ ಬರೀ ಕತ್ತಿ ಮಚ್ಚು ಚಾಕು ಚೂರಿ ಇದನ್ನೇ ನೋಡ್ತಾರೆ. ಆ ರೀತಿ ಆಗಬಾರ್ದು. ಈ ರೀತಿ 100 ದಿನ ಓಡಲಿ ಅಂತ ನಾನು ಡೈರೆಕ್ಟ್ರುಗಳಿಗೆ ಅವತ್ತೇ ಹೇಳಿದೆ, ಈ ಆಡೋದ ದಿನ ಇದು 100 ದಿನ ಓಡಲಿ ಮಹಾದೇವ, ಚೆನ್ನಾಗದೆ. ನಾನು ಸುಮಾರು ಏನೂ ಗೊತ್ತಿಲ್ಲ, ಸಂಗೀತ ಏನೂ ಗೊತ್ತಿಲ್ಲ ನನಗೆ. ಬರೀ ಮನೆಯಲ್ಲಿ ಕೋರಣೆ ಮಾಡ್ಕೊಂಡು ಊಟಕ್ಕೆ ಸಲುವಾಗಿ ಪದ ಕಲ್ತದ್ದು ಆವತ್ತಿನ ದಿನ. ಎಷ್ಟು 1972ರಲ್ಲಿ ನಾವು ಈ ಕತೆಗಳನ್ನು ಕಲ್ತ್ಕೊಂಡು 30 ರಾತ್ರಿ ಕತೆ ಹಾಡಿ ನಾನು ಸಾವಿರಾರು ಗೀತೆಗಳು ಹಾಡಿದ್ದೀನಿ. ಟಿ ಜಿ ಲಿಂಗಪ್ಪ ಅವರು, ಉಪೇಂದ್ರ ಕುಮಾರ್ ಅವರು, ಮನೋರಂಜನ್ ಪ್ರಭಾಕರ್ ಅವರು, MS ಮಾರುತಿ, ರಾಜನ್ ನಾಗೇಂದ್ರ ಅಂಥ ದೊಡ್ಡ ಮಹನೀಯರ ಜೊತೆಲೇ ಈ ಮ್ಯೂಸಿಕ್ ಮಾಡಿ, ಹಂಸಲೇಖ ಅವ್ರ ಜೊತೇಲಿ ಎಲ್ಲರ ಕೈಲೂ ಮ್ಯೂಸಿಕ್ ಮಾಡಿ ಹಲವಾರು ಕ್ಯಾಸೆಟ್ಗಳನ್ನ ಹೊರತಂದಿದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಅವರು, ಜೇಸುದಾಸ್ ಇಬ್ಬರು ಬಿಟ್ಟು, PB ಶ್ರೀನಿವಾಸು, SV ಬಾಲಸುಬ್ರಹ್ಮಣ್ಯಂ, ಸುಶೀಲಮ್ಮ, ಜಾನಕಮ್ಮ, ಮಂಜುಳಾ ಗುರುರಾಜು, ಸಂಗೀತ ಕಟ್ಟಿ, ನಂದಿತಾ, BR ಛಾಯಾ ಎಲ್ಲರ ಜೊತೆಗೂ ಹಾಡುಗಳನ್ನು ಹಾಡಿಸಿದ್ದೀನಿ. ಏಕೆಂದರೆ ಕ್ಯಾಸೆಟ್ ಚೆನ್ನಾಗಿ ಓಡಲಿ ಅನ್ನೋದಕ್ಕೋಸ್ಕರ ಮಾಡಿದ್ದೀನಿ.